ವೀರ ಚಂದ್ರಹಾಸ ಫಸ್ಟ್ ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಇದು ಹಿಸ್ಟಾರಿಕಲ್ ಹಿಸ್ಟ್ರಿಯಲ್ಲಿ ಇರುವಂಥ ಒಬ್ಬ ವೀರನ ಕತೆ. ಹೇಳ್ತಾ ತಾರಾಬಳಗ ಎಲ್ಲ ಲೆಜೆಂಡರೀಸ್ಗಳು ಇದನ್ನು ಇನ್ ಡೀಟೇಲ್ ಜನರಿಗೆ ಕೊಡಿಸ್ಬೇಕು, ಇದನ್ನು ಇನ್ ಡೀಟೇಲ್ ಆಗಿ ಜನ ಇದನ್ನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ನಾವು 196 ರೆಕಾರ್ಡ್ ಮಾಡಿದ್ವಿ. ನಾನು ಕಂಡಂಥ ಯಕ್ಷಗಾನ ಕಲ್ಪನೆಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತಿಗೆ ಏನು ನಾವು ಒಂದಿಷ್ಟು ನಾಲೆಜ್ ಸಂಗೀತದ ನನಗೆ ಏನು ಮಾಡ್ತಾ ಇದ್ದೀನಿ, ಇದರ 99.99% ನಮಗೆ ಇನ್ಸ್ಪೈರ್ ಆಗಿದ್ದು ನನ್ನ ಒಳಗಡೆ ಕೂತಿದ್ದು ಯಕ್ಷಗಾನದ ಹಾಡುಗಳಿಂದಲೇ. ಮೊದಲನೇ ಸಂಪೂರ್ಣ ಸಿನಿಮಾದಲ್ಲಿ ನಾವು ಬೆಳಕನ್ನು ಬಳಸಲಿಲ್ಲ. ಇಡೀ ಸಿನಿಮಾ ರಾತ್ರಿ ಸೀಕ್ವೆನ್ಸಲ್ಲಿ ಇರುತ್ತೆ, ನೈಟ್ ಸೀಕ್ವೆನ್ಸಲ್ಲಿ ಇರುತ್ತೆ. ನಿಮಗೆ ಕಣ್ಣಿಗೆ ಹಬ್ಬ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ಮ್ಯೂಸಿಕ್ ಮುಖಾಂತರನೇ ದೊಡ್ಡ ಸದ್ದು ಮಾಡಿದಂತಹ ರವಿ ಬಸ್ರೂರ್ ಸರ್ ಅವರು ಈಗ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತು ವೀರ ಚಂದ್ರಹಾಸ ಅನ್ನೋ ಸಿನಿಮಾವನ್ನ ನಮ್ಮ ಮುಂದೆ ತರ್ತಾ ಇದ್ದಾರೆ. ಇವತ್ತು ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ರವಿ ಬಸ್ರೂರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಗೋಣ. ಸರ್ ನಮಸ್ಕಾರ. ನಮಸ್ತೆ. ಸರ್, ಇದು ವೀರ ಚಂದ್ರಹಾಸ ಫಸ್ಟ್ ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈ ಫಿಲಮ್ ಇದು ಹಿಸ್ಟ್ರಿಯಲ್ಲಿ ಇರುವಂಥ ಒಬ್ಬ ವೀರನ ಕತೆ. ಚಂದ್ರಹಾಸ ಅಂತ ಎಲ್ಲರಿಗೂ ಗೊತ್ತು. ಚಂದ್ರಹಾಸ ಚರಿತ್ರೆ ಎಲ್ಲ ಯಕ್ಷಗಾನದಲ್ಲೂ ಇದೆ, ಹರಿಕಥೆಯಲ್ಲೂ ಇದೆ. ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದನ್ನು ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ. ಅದನ್ನು ಯಕ್ಷಗಾನ ರೂಪದಲ್ಲಿ ಜನರಿಗೆ ತೋರಿಸ್ಬೇಕು ಅಂತ ನನಗೊಂದು ಆಸೆ ಹುಟ್ಟಿತು. ಅದೊಂದು 12 ವರ್ಷದ ಕನಸು. ಅದು ಈಗ ನಿಮ್ಮೆಲ್ಲರಿಗೂ ಅದನ್ನು ಪರಿಚಯ ಮಾಡಿಸುವಂಥ ಕಾಲ ಕೂಡಿ ಬಂದಿದೆ. ಇನ್ನು ಸಿನಿಮಾದ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ, ಅಲ್ಲಿ ಪಾತ್ರ ಮಾಡಿರೋರ ಬಗ್ಗೆ ಹೇಳೋದಾದ್ರೆ, ಯಕ್ಷಗಾನ ಮಾಡಿರೋ ಅಂಥವನ್ನೇ ನೀವು ತಗೊಂಡಿದ್ದೀರಾ ಅಥವಾ ಗೊತ್ತು ಶಿವಣ್ಣ ಅವ್ರನ್ನ ತಗೊಂಡಿದ್ದೀರಾ? ಇನ್ನು ಮಿಕ್ಕಿದ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಯಕ್ಷಗಾನದಿಂದನೇ ತಗೊಂಡಿದ್ದೀರಾ ಅಂತ? ಖಂಡಿತ ಯಕ್ಷಗಾನದಲ್ಲಿ ದಿಗ್ಗಜರು ಅಲ್ಲಿ ಯಾರು ಈಗ ಪ್ರೆಸೆಂಟಲ್ಲಿದ್ದಾರೆ ಅವರೆಲ್ಲರನ್ನೂ ಯಕ್ಷಗಾನವೇ ಅವ್ರನ್ನ ಕರ್ಕೊಂಡಿದೆ. ಪ್ರಸನ್ನ ಶೆಟ್ಟಿಗಾರ್ ಆಗಿರ್ಬೋದು, ದುಷ್ಟಬುದ್ಧಿ ಮಾಡಿದವರು. ಮದನ ರಾಯರಾಗಿ ನಮ್ಮ ಕಡಬಾಳ್ರು ಮಾಡಿದ್ದಾರೆ. ಅದಾದಮೇಲೆ ರವೀಂದ್ರ ದೇವಾಡಿಗರು ಮಾಡಿದ್ದಾರೆ. ಶಿಥಿಲ್ ಶೆಟ್ಟಿ ಅವರು ಮಾಡಿದ್ದಾರೆ. ನಾಗಶ್ರೀ ಮಾಡಿದ್ದಾರೆ. ತುಂಬ ಜನ ಇದ್ದಾರೆ. ಅಂದರೆ ಹೇಳ್ತಾ ತಾರಾಬಳಗ ಎಲ್ಲ ಲೆಜೆಂಡರೀಸ್ಗಳು. ಅವರೆಲ್ಲರ ಪರಿಶ್ರಮ, ಅವರೆಲ್ಲರ ಸಮಯ ಇದಕ್ಕೆ ಕೊಟ್ಟಿದ್ದಕ್ಕೋಸ್ಕರ. ಅದಾದಮೇಲೆ ಭಾಗವತಿಕೆಯಲ್ಲಿ ನಮ್ಮ ಸತೀಶ್ ಪಟ್ಲ ಅವರು ಇದ್ದಾರೆ, ಅವರು ಹಾಡಿದ್ದಾರೆ. ನಮ್ಮ ಜನ್ಸಾಲೆ ರಾಘವೇಂದ್ರಾಚಾರ್ ಹಾಡಿದ್ದಾರೆ. ತುಂಬ ಜನ ಇದೆ. ಗಣೇಶ್ ಬಿಲ್ಲಾಡಿ ನಮ್ಮ. ಅದಾದಮೇಲೆ ಪ್ರಸಾದ್ ಮುಗಿಬಿಟ್ಟು ಅದ್ಭುತ ಸಾಹಿತ್ಯ, ಅದ್ರ ಜೊತೆಗೆ ಭಾಗವತಿಕೆಯನ್ನು ಮಾಡಿದ್ದಾರೆ. ಚಂಡಿಯಲ್ಲಿ ಶಿವಣ್ಣ ತುಂಬ ಜನ ಇದ್ದಾರೆ. ಅಂದರೆ ಪ್ರತಿಯೊಂದು ಹಿಮ್ಮೇಳದಿಂದ ಹಿಡಿದು ಎಲ್ಲರೂ ಅವರವರ ವಿಶ್ವಂಬರ ಆಗಿರ್ಬೋದು. ಆಮೇಲೆ ಇನ್ನೊಬ್ಬರು ಭಾಗವತಿಕೆಯಲ್ಲಿ ಚಿನ್ಮಯ್ ಅವರು, ಎಲ್ಲರೂ ಅಂದರೆ ಹೇಳಿ ತೀರೋದು. ಅವರೆಲ್ಲರ ಒಂದು ಕಾಂಟ್ರಿಬ್ಯೂಷನ್, ನಮ್ಮ ಟೀಮ್ನ ಎಫರ್ಟು ಖಂಡಿತ ನಿಮಗೆ ಥಿಯೇಟ್ರಲ್ಲಿ ಒಂದು ಹಬ್ಬ ಕ್ರಿಯೇಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ಯಕ್ಷಗಾನ ಅಂದ ತಕ್ಷಣ ಅದು ಕರ್ನಾಟಕದ ಒಂದು ಪ್ರಸಿದ್ಧ ಕಲೆ. ಈಗ ಅದನ್ನು ಫಿಲಮ್ ಆಗಿ ಮಾಡಬೇಕು, ಎಲ್ಲರಿಗೂ ವಿಶ್ವ ಪ್ರಸಿದ್ಧ ಮಾಡಬೇಕು ಅಂತ ಹೇಳಿ ಐಡಿಯಾ ಯಾವಾಗ ಬಂತು ಸರ್ ನಿಮಗೆ ಇದ್ರ ಬಗ್ಗೆ? ಇದೊಂದು 12 ವರ್ಷ ಹಿಂದೆ ಅಂದ್ಕೊಂಡು ನಾನು ಪ್ರಯತ್ನ ಮಾಡೋಕ್ಕೆ ಹೋದೆ. ಆ ಟೈಮಲ್ಲಿ ನನ್ನ ಹತ್ರ ರಿಸೋರ್ಸ್ ಇರಲಿಲ್ಲ. ಅದಾದಮೇಲೆ ಫೈನಾನ್ಷಿಯಲಿ ಕೂಡ ನಾನು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಅನುಭವಗಳು ಕಮ್ಮಿ ಇತ್ತು. ಮಾಡೋಕ್ಕೆ ಹೋಗಿ ಸ್ವಲ್ಪ ಕೈ ಸುಟ್ಕೊಂಡೆ. ಗೊತ್ತಾಯ್ತು ಇದು ಈಗ ಸರಿಯಾದ ಸಮಯ ಅಲ್ಲ ಅಂತ ಅಲ್ಲಿಗೆ ನಿಲ್ಲಿಸಿದೆ. ಅದಾದಮೇಲೆ ಈಗ ರೀಸೆಂಟಾಗಿ ಅದು ಕಾಲ ಕೂಡಿ ಬಂತು ಅಂದ್ಕೊಂಡ್ರೆ ಎಲ್ಲ ಅದಾಗೆ ಯಕ್ಷಗಾನವೇ ಸ್ವಲ್ಪ ತಾಳ್ಮೆಯಲ್ಲಿರು, ನಾನೇ ನಿಮಗೆ ಸಮಯ ಕೊಡ್ತೀನಿ ಅಂತ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ನಮ್ಮ ತೆಂಕು ಬಡಗು ಎಲ್ಲ ಯಕ್ಷಗಾನದ ಕಲಾವಿದರು, ಹಿಮ್ಮೇಳದವರು ಪ್ರತಿಯೊಬ್ಬರು ನಮಗೆ ಬೆನ್ನೆಲುಬಾಗಿ ನಿಂತು ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಅದೇ ನಮಗೆ ತುಂಬ ಖುಷಿ. ಇನ್ನು ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಇದು ಒಂದು ಜಾನಪದ ಕಲೆ, ಅದಕ್ಕೆ ಮ್ಯೂಸಿಕ್ ಮಾಡೋದು ಹೆಂಗಿತ್ತು ಸರ್ ನಿಮಗೆ? ಅದರಲ್ಲಿ ಅಷ್ಟು ತಾಕತ್ತಿದೆ. ಯಾವ ವೆಸ್ಟರ್ನ್ ಸೌಂಡ್ಗಳಿಗೂ ಏನು ಕಮ್ಮಿ ಇಲ್ಲ. ಅದು ಅಷ್ಟು ತಾಕತ್ತಿರುವಂಥ ಒಂದು ಕಲೆ. ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಅದ್ರ ಜೊತೆಗೆ ಅವರೆಲ್ಲ ಸಹಕಾರ. ನನಗಂದರೆ ಇದನ್ನು ಬೇರೆ ಥರದಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಒಳಗಡೆ ಆಸೆ ಇದ್ದಿದ್ದು ಹೌದು. ಅದಕ್ಕೆ ಸರಿಯಾದ ಕಲಾವಿದರು ಸಪೋರ್ಟ್ ಕೊಡಬೇಕು. ಆ ಸಪೋರ್ಟ್ ಕೊಟ್ಟಂಥ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾರ್ಮಲಾಗಿ ಒಂದು ನಾವು ಸಂಗೀತ ಮಾಡ್ತಾ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಒಂದು ಲಿಮಿಟೇಷನ್ ಇರುತ್ತೆ ಟ್ರ್ಯಾಕ್ಸ್ಗಳಿಗೆ ವರ್ಕ್ ಮಾಡ್ತಾ. ಬಟ್ ಇಲ್ಲಿ ಒಂದು ನಾರ್ಮಲಾಗಿ 48 ಕಿಲೋಟ್ಸಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಬಟ್ ಇದನ್ನು ಇನ್ ಡೀಟೇಲ್ ಜನರಿಗೆ ಕೊಡಿಸ್ಬೇಕು, ಇದನ್ನು ಇನ್ ಡೀಟೇಲ್ ಆಗಿ ಜನ ಇದನ್ನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ನಾವು 196 ರೆಕಾರ್ಡ್ ಮಾಡಿದ್ವಿ ಟೋಟಲ್ ಸೆಷನ್.
ಹತ್ರ ನನಗೆ ಗೊತ್ತಿದ್ದಂಗೆ ಒಂದು 1600ರಿಂದ 1700 ಚಂಡೆ ವಾದನ ನಿಮ್ಗೆ ಕೇಳ್ದಂಗೆ ಇರ್ತದೆ ಥಿಯೇಟ್ರಲ್ಲಿ. ಇಲ್ಲಿ ರೆಕಾರ್ಡ್ ಮಾಡೋದನ್ನ ಆ ಪ್ರೋಸೆಸ್ನ ನಾವು ಯು ಎಸ್ ಎ ಕಳಿಸಿ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಪ್ರತಿ ಸಿನಿಮಾ ಕೆಲಸ ಮಾಡೋರಿಗೆ ಕಳಿಸಿ ಅಲ್ಲದು ಪ್ರೋಸೆಸ್ ಆಗಿ ವಾಪಸ್ ಬಂದು ಅದನ್ನು ಕೇಳಿದವಾಗ ನಮಗೆ ಆಶ್ಚರ್ಯ ಆಗಿತ್ತು. ಸೊ ನಮ್ಮ ಸಂಸ್ಕೃತಿ ಇಲ್ಲೆಲ್ಲ ನಾವು ಯೂನಿವರ್ಸಲ್ ಇದ್ದೀವಿ, ಏನು ಭೂಮಿಲಲ್ಲ ಅದ್ರ ಆಚೆಗಿದೆ ಅಂತ ನನಗೆ ಗೊತ್ತಾಯಿತು. ಸೊ ಇದನ್ನು ಅನುಭವ ಜನರು ಪಡೆಯುವಂತಾಗಬೇಕು. ಒಂದು ಮೊದಲೆಯ ಎಡ ಇಂಟರ್ನ್ಯಾಷನಲ್ ಯಾವ ಕಿಕ್ಗೂ ಕಮ್ಮಿ ಇಲ್ಲ, ಅದರ ಬಲ ಅನ್ನುವಂಥದ್ದು ಯಾವ ಸ್ನೇರ್ಗೂ ಕಮ್ಮಿ ಇಲ್ಲ ಅಂತ ನನಗದು ಅದರೊಳಗಡೆ ಇಳಿದವಾಗ ಗೊತ್ತಾಯಿತು. ಓಕೆ, ಇಷ್ಟು ಸ್ಟ್ರೆಂತ್ ಇದೆ. ಹಾಗಾಗಿ ಇದು ಒಂದು 2000 ವರ್ಷದಿಂದ ಇದು ಇಲ್ಲಿ ತನಕ ಉಳಿದು ಬಂದಿದೆ ಅಂತ ಹೇಳಿದ್ರೆ ಅದರ ಗಟ್ಟಿತನ. ನಾವೆಲ್ಲರೂ ಅದರ ಎದುರಿಗೆ ಏನು ತೃಣ ಸಮಾನ. ನಾವಷ್ಟು ಚಿಕ್ಕವರು, ಅದು ಅಷ್ಟು ದೊಡ್ಡ ಮಟ್ಟದ ಸಮುದ್ರ ಯಕ್ಷಗಾನ. ಅದು ಉಳಿದವರಿಗೂ ಗೊತ್ತಾಗಬೇಕು, ಉಳಿದವರಿಗೂ ಅದನ್ನು ಉಣಬಡಿಸಬೇಕು. ಅದರ ಏನು ವಿಜುವಲ್ ಕಣ್ಣಿಗೆ ಸಿಗುವಂಥ ಆನಂದ ಉಳಿದವರು ಪಡೆಯೋ ಥರ ಆಗಬೇಕು ಅಂತ ನನ್ನ ಆಸೆ. ಅದರಲ್ಲಿ ನಂದೊಂದು ಸಣ್ಣ ಕಲ್ಪನೆ ಅಷ್ಟೇ. ಹೀಗಿದ್ದರೆ ಚೆನ್ನಾಗಿರುತ್ತೆ, ಹೀಗಿದ್ದರೆ ನಾನು ಕಂಡಂಥ ಯಕ್ಷಗಾನ ಕಲ್ಪನೆಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನೊಂದು ದೊಡ್ಡ ಬಾಹುಬಲಿ ರೇಂಜಿಗೋ ಇನ್ನೊಂದು ದೊಡ್ಡ ಸಿನಿಮಾಗಳಿಗೋ ನಾನು ಆ ಥರ ಮಾಡಿದ್ದೀನಿ ಅಂತಲ್ಲ. ನನ್ನ ಹತ್ರ ಇರುವಂಥ ಲಿಮಿಟೇಷನಲ್ಲಿ ನನ್ನ ಹತ್ರ ಇರುವಂಥ ರಿಸೋರ್ಸನ್ನು ಇಟ್ಕೊಂಡು ಒಂದು ಚಂದ ಚಿತ್ರಣವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಕ್ಯಾಮರಾಮನ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ಕಿರಣ್ ಕುಮಾರ್ ಅವರು. ಪ್ರತಿಯೊಬ್ಬರು, ನಾನು ಒಬ್ಬರಿಬ್ಬರ ಬಗ್ಗೆ ಹೇಳೋದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅವರೆಲ್ಲರ ಬೆವರು ಸೇರಿಸಿ ಇದೊಂದು ಸಮುದ್ರ ಆಗಿದೆ. ಇದನ್ನು ಏಪ್ರಿಲ್ 18ಕ್ಕೆ ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಈ ಥರ ಯಕ್ಷಗಾನ ಸಿನಿಮಾ ಮಾಡೋದಂದರೆ ಅದಕ್ಕೆ ಡೈಲಾಗ್ಸ್ ಬರೆಯೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಯಾಕಂದರೆ ನಾವು ನೋಡಿರ್ತೀವಿ ಎಲ್ಲ ಮ್ಯೂಸಿಕಲ್ಲೇ ಹೋಗ್ತಿರುತ್ತೆ, ಬ್ಯಾಕ್ಗ್ರೌಂಡ್ ವಾಯ್ಸಲ್ಲೇ ಹೋಗ್ತಿರುತ್ತೆ. ಡೈಲಾಗ್ಸ್ ಬಗ್ಗೆ ಹೇಳೋದಾದರೆ, ಸಂಭಾಷಣೆ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಸಂಭಾಷಣೆ ಅವರೆಲ್ಲರೂ ನುರಿತ ಕಲಾವಿದರಾಗಿದ್ದರಿಂದ ಆ ಸೀನನ್ನು ಸೀಕ್ವೆನ್ಸನ್ನು ಹಿಂಗಿದೆ ಅಂತ ನಾವು ಚರ್ಚೆ ಮಾಡಿದವಾಗ ಅವರೇ ಕವರ್ ಮಾಡ್ಕೊತಿದ್ರು. ಮೇಯ್ನ್ ಹೈಲೈಟೆಡ್ ಡೈಲಾಗ್ಸ್ಗಳನ್ನ, ಅಂದರೆ ನಮ್ಮಲ್ಲಿ ಪಂಚ್ ಓರಿಯೆಂಟೆಡ್ ಡೈಲಾಗ್ಸ್ ಅಂತ ಹೇಳ್ತೀವಿ, ಆ ಡೈಲಾಗ್ಗಳನ್ನ ಕಿನ್ನಾಳ್ ರಾಜ್ ಅವರು ಬರೆದು ಕೊಟ್ಟಿದ್ದಾರೆ. ಅದೆಲ್ಲ ಎಲ್ಲ ಕಡೆಗೂ ನಾವು ಅದನ್ನು ವರ್ಕ್ ಮಾಡಿದ್ವಿ ತುಂಬ ಇನ್ ಡೀಟೇಲ್ ಆಗಿತ್ತು. ಅಂದರೆ ತುಂಬ ಸ್ಪಂದನೆ ಇತ್ತು ಅವ್ರ ಜೊತೆಗೆ ವರ್ಕ್ ಮಾಡ್ತಾ. ಡೌನ್ ಟು ಅರ್ತ್ ಇದ್ದರು ಎಲ್ಲ ಆರ್ಟಿಸ್ಟ್ಗಳು. ಎಕ್ಸ್ಪೆಷಲಿ ನಮ್ಮ ಉದಯ್ ಕಡಬಾಳ್ ಅವರು ಒಂದು ಸೀಕ್ವೆನ್ಸ್ ನನಗೆ ಇನ್ನೂ ನೆನಪಿದೆ. ಬೆಂಗಳೂರಲ್ಲಿ ಶೂಟ್ ಇದ್ದದನ್ನ ಬೆಳಿಗ್ಗೆ 7 ಗಂಟೆಗೆ, ಹಿಂದಿನ ದಿವಸ ಅವರಿಗೆ ಡೈಲಿ ಯಕ್ಷಗಾನ ಇರುತ್ತೆ. ಅಲ್ಲಿಂದ ಸಾಗರದಿಂದ ಡ್ರೈವ್ ಮಾಡ್ಕೊಂಬಂದು ಇಲ್ಲಿ ಶೂಟ್ ಮುಗಿಸಿ ನಿದ್ದೆ ಮಾಡ್ದಂಗೆ ಸಂಜೆ ಯಕ್ಷಗಾನಕ್ಕೆ ಹೋಗಿದ್ದಾರೆ ಇಲ್ಲಿಂದ ಸಾಗರಕ್ಕೆ. ಇದೆಲ್ಲ ಅವರ ಡೆಡಿಕೇಶನ್, ಯಕ್ಷಗಾನ ಬಗ್ಗೆ ಅವರಿಗಿರುವಂಥ ಪ್ರೀತಿ, ನಾವು ಹೊರಟಂಥ ಹೆಜ್ಜೆಗೆ ಅವ್ರು ಕೊಟ್ಟಂಥ ಸಾಥ್, ಇದೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕುದುರೆ ಓಡಿಸೋದನ್ನ ಕಲ್ತಿದ್ದಾರೆ ನನಗೋಸ್ಕರ. ನಿಮಗೆ ಹೆಂಗೆ ಹೇಳಿದ್ರೆ, ಈಗ ಕುದುರೆಲಿ ಓಡಬೇಕಂತ ಹೇಳಿದ್ರೆ ಕುದುರೆಯಲ್ಲೇ ಓಡಿಸ್ಬೇಕು. 45 kg ಇರುವಂಥ ಬಟ್ಟೆನ ಹಾಕ್ಕೊಂಡು ಅದರಲ್ಲಿ ಫೈಟ್ ಹುಕ್ಗಳನ್ನ ಹಾಕ್ಕೊಂಡು ಫೈಟ್ ಮಾಡಿದ್ದಾರೆ. ಇಲ್ಲ ರಿಯಲ್ ಅವ್ರು ಓಡಿಸಿದ್ದು ಏನಿದೆ ಸೀಕ್ವೆನ್ಸಲ್ಲಿ ಬರುತ್ತೆ ಅದೆಲ್ಲ ಓಡಿಸಿದಂಥ ಕುದುರೆಗಳು. ಸರ್, ಇದು ಯಾವಾಗ ಉಟ್ಕೊಳ್ತು ಸರ್ ನಿಮಗೆ ಪ್ರೀತಿ ಯಕ್ಷಗಾನದ ಮೇಲೆ ಅಂತ? ವಯಸ್ಸಿಂದ ಅದೇ ಬೆಲ್ಟಲ್ಲಿ ಇರೋದ್ರಿಂದ ಒಂದು ಇವತ್ತಿಗೆ ಏನು ನಾವು ಒಂದಿಷ್ಟು ನಾಲೆಜ್ ಸಂಗೀತದ ನನಗೆ ಏನು ಮಾಡ್ತಾಯಿದ್ದೀನಿ, ಇದರ 99.99% ನಮಗೆ ಇನ್ಸ್ಪೈರ್ ಆಗಿದ್ದು ನನ್ನ ಒಳಗಡೆ ಕೂತಿದ್ದು ಯಕ್ಷಗಾನದ ಹಾಡುಗಳಿಂದಲೇ. ನಾವು ಏನೇ ಮಾಡಿದ್ರು ಎಲ್ಲಿಂದ ಬೇರೆ ಕಡೆಯಿಂದ ಉದುರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಕಾಲಕ್ಕೆ ನಾವು ಮಲಗಿರ್ಬೇಕಾದ್ರೆ ಓಡಾಡಿರ್ಬೇಕಾದ್ರೆ ಅದು ಕ್ರಿಯೇಟ್ ಮಾಡಿಬಿಟ್ಟಿದೆ ಒಳಗಡೆ. ಸೊ ಅದು ಈಗ ಅದನ್ನು ನಿಮ್ಮೆಲ್ಲರಿಗೂ ನಾನು ಆ ಸಂಗೀತದ ಮೂಲಕ ಕೊಡ್ತಾಯಿದ್ದೀನಿ. ಸರ್, ಈಗ ಯಕ್ಷಗಾನ ಅಂದ ತಕ್ಷಣ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿರೋರಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಹೇಗಿರುತ್ತೆ ಇದು ಅನ್ನೋದು. ನೀವು ಇಡೀ ವಿಶ್ವಕ್ಕೆ ತೋರ್ಸೋಕೆ ಹೊರಟಿದ್ದೀರಾ, ಎಷ್ಟಿದೆ ಅದ್ರ ಬಗ್ಗೆ ಖುಷಿ ನಿಮಗೆ? ಇದು ಕಾಲ ಕೂಡಿ ಬಂದಿದೆ ಅಂತ ನನಗದು ಗೊತ್ತಾಗ್ತಾ ಇದೆ. ಅಂದರೆ ಉಳಿದ ಎಲ್ಲ ವಿಭಾಗದಲ್ಲೂ ನಾವು ವರ್ಕ್ ಮಾಡ್ತಾ ಅದಾಗೆ ಒದಗಿ ಬಂದಿದ್ದ ಆರ್ಟಿಸ್ಟ್ಗಳನ್ನ ಯಕ್ಷಗಾನವೇ ಕರ್ಕೊಂಡಂಗೆ, ಇದಕ್ಕೆ ಇವ್ರನ್ನ ಹಾಕೋ, ಇದಕ್ಕೆ ಇವ್ರನ್ನ ಹಾಕೋ ಅಂತ ಅವರವರಾಗೆ ಸೆಟ್ ಆಗಿ ಬಂದಂಗೆ. ಅದಾದಮೇಲೆ ಶೂಟಿಂಗ್ ಜಾಗದಲ್ಲೂ ಅಷ್ಟೇ, ಎಲ್ಲ ನಮ್ಮ ಸಿನಿಮಾ ಕ್ರೂಸ್ಗಳು ಅಷ್ಟೇ, ಎಲ್ಲರೂ ಎಲ್ಲ ಜಾಗದಲ್ಲೂ ನಾವು ಚಪ್ಪಲನ್ನು ಬಳಸಲಿಲ್ಲ. ಯಕ್ಷಗಾನದಲ್ಲಿ ಚಪ್ಪಲಿ ಬಳಸೋಂಗಿಲ್ಲ. ಅದು ಕಾಡಾಗಿರಲಿ ಎಲ್ಲೇ ಆಗಿರಲಿ ಅಂಥ ಕರೆಂಟಿದು ವರ್ಕ್ಗಳನ್ನು ವೈರಲ್ಲಕ್ಕೆ ಎಳೆದಿರ್ತೀವಿ ನಮ್ಮದು ಇದಕ್ಕೆ ಚಾರ್ಜಿಂಗ್ಗೆ. ಎಲ್ಲದಕ್ಕೂ ಎಲ್ಲ ಕಡೆಗೂ ಅಷ್ಟು ಚಪ್ಪಲ್ ಇಲ್ದಂಗೆ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ಇನ್ನೊಂದು ಸಿನಿಮಾದಲ್ಲಿ ಹೇಳ್ತಾ ಹೋದರೆ ವಿಶೇಷಗಳು ತುಂಬ ಇದೆ. ಮೊದಲನೇ ಸಂಪೂರ್ಣ ಸಿನಿಮಾದಲ್ಲಿ ನಾವು ಬೆಳಕನ್ನು ಬಳಸಲಿಲ್ಲ. ದೊಂದಿ ಬೆಳಕನ್ನು, ಅಂದರೆ ಪಂಜಿನ ಬೆಳಕನ್ನು ಇಟ್ಕೊಂಡು ಇಡೀ ಸಿನಿಮಾ ಮುಗಿಸಿದ್ದೀವಿ. ಇಡೀ ಸಿನಿಮಾ ರಾತ್ರಿ ಸೀಕ್ವೆನ್ಸಲ್ಲಿರುತ್ತೆ, ನೈಟ್ ಸೀಕ್ವೆನ್ಸಲ್ಲಿರುತ್ತೆ. ನಿಮಗೆ ಕಣ್ಣಿಗೆ ಹಬ್ಬ. ಆ ವಿಜುವಲ್ನ ಕಿರಣ್ ಕುಮಾರ್ ಅವರು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸರ್, ಇನ್ನು ಶಿವಣ್ಣನ ಬಗ್ಗೆ ಹೇಳೋದಾದರೆ, ಶಿವಣ್ಣ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ಹೇಳಿ ಯಾರು ಸರ್?
ಶಿವಣ್ಣ ಯಾವ ಕ್ಯಾರೆಕ್ಟರ್, ಶಿವಣ್ಣ ನೀರು ಎಲ್ಲ ಹಾಕಿದ್ರೂ ಸೆಟ್ ಆಗ್ತಾರೆ. ಮೊದಲಿಗೆ ಒಂದಿಷ್ಟು ಪ್ರಿವ್ಯೂಸ್ ನಾವು ಫಸ್ಟ್ ಶೆಡ್ಯೂಲ್ ಶೂಟ್ ಆದಮೇಲೆ ಕಂಟೆಂಟನ್ನು ಇಟ್ಕೊಂಡು ಗೀತಾ ಮಾತ್ರ ಹೋದ್ವಿ. ಅದನ್ನು ತೋರಿಸಿದವಾಗ ಅವ್ರು ನಮ್ಮ ಭಾಗದವ್ರು ಆಗಿದ್ದರಿಂದ ಅವ್ರಿಗೆ ತುಂಬ ಖುಷಿ ಆಯಿತು. ಏನು ಈ ಥರ ಮಾಡಿದ್ದೀರಾ ಅಂತ ಹೇಳಿ ನಮ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ಅದಾದಮೇಲೆ ಈ ಥರ ಶಿವಣ್ಣನ ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೀವಿ. ಇದನ್ನು ಹೊರಗಡೆ ಪ್ರಪಂಚಕ್ಕೆ ಪರಿಚಯ ಮಾಡಲಿಕ್ಕೆ ನಮಗೊಬ್ಬರು ಹೆಗಲು ಬೇಕೇ ಬೇಕು. ಆ ಹೆಗಲು ಶಿವಣ್ಣ ಆಗ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಅದೇ ರೀತಿ ಕೊಟ್ಟಿದ್ದ ಮಾತು ಪ್ರಕಾರ ಶೂಟಿಗೆ ಬಂದರು. ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂದರೂ ಕೂಡ ಆ ದಿವಸ ನಮಗೋಸ್ಕರ ಬಂದು ಶೂಟ್ ಮುಗಿಸಿ ಕೊಟ್ಟರು. ಇದೆಲ್ಲ ಅಂದರೆ ಅವರ ವ್ಯಕ್ತಿತ್ವವನ್ನು ಹೇಳ್ಕೊಡುತ್ತೆ, ಅಂದರೆ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ. ತುಂಬ ಖುಷಿಯಾಯಿತು. ಅವರ ನಡೆದುಕೊಂಡಂಥ ರೀತಿ ಎಲ್ಲರನ್ನೂ ಹುರಿದುಂಬಿಸಿ ಒಂದು ಬೆಳಿಗ್ಗೆ ಬಂದವರು ಸಂಜೆ ತನಕನೂ ಅವರು ಕಾಸ್ಟ್ಯೂಮ್ ತೆಗೆಯೋ ತನಕನೂ ನೀರು ಬಿಟ್ಟರೆ ಬೇರೆ ಏನೂ ಕುಡ್ದಿಲ್ಲ, ತಿಂದಿಲ್ಲ. ಇವೆಲ್ಲ ಅವರ ಡೆಡಿಕೇಶನ್ನು, ಯಕ್ಷಗಾನದ ಬಗ್ಗೆ ಇರುವಂಥ ಅವರಿಗೆ ಗೌರವ, ಇದೆಲ್ಲನ್ನ ಇದು ಮಾಡ್ತಾರೆ. ಅದ್ರ ಜೊತೆಗೆ ತುಂಬ ಜನ ನಮಗೆ ಕಾಂಟ್ರಿಬ್ಯೂಷನ್ ಆಗಿ ಸಪೋರ್ಟ್ಸ್ ನಿಂತಿದ್ದಾರೆ. ಚಂದನ್ ಶೆಟ್ಟಿ ಆಗಿರ್ಬೋದು, ಗರುಡ ರಾಮ್ ಅವರು ಆಗಿರ್ಬೋದು, ಪುನೀತ್ ರುದ್ರನ್ ಆಗಿರ್ಬೋದು, ಪ್ರಣವ್ ಸೂರ್ಯ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಹಿನ್ನೆಲುಬಾಗಿ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಸಹಕಾರ ಮಾಡಿದ್ದಾರೆ. ಇದೊಂದು ಬರಬೇಕು, ಇದು ವಿಶ್ವಗಾನ ಆಗಲೇಬೇಕು ಅಂತ. ಈಗ ಆ ರಥವನ್ನೆಲ್ಲ ಕಟ್ಟಿ ನಿಮ್ಮ ಮುಂದೆ ತಂದಿದ್ದೀವಿ. ಅದಕ್ಕೋಸ್ಕರ ನಿಮಗೆ ಯಾರಿಗೂ ತೋರಿಸದ ಇರುವಂಥ ವಿಜುವಲ್ಸನ್ನು ಪ್ರಶ್ನವರು ಅದು ನಿಮಗೂ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ದೀನಿ. ನೋಡಿದ್ವಿ ಸರ್, ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಅದು ಬರೀ ವಿಜುವಲ್ ಟ್ರೀಟ್ ಮಾತ್ರ ಅಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸ್ ಆಗಿರ್ಬೋದು, ಆ ಕಾಸ್ಟ್ಯೂಮ್ ಆಗಿರ್ಬೋದು, ನಿಜಕ್ಕೂ ಕೂಡ ಒಂಥರ ಗೂಸ್ ಬಂಪ್ಸ್ ಬರೋ ಥರ ಆಯಿತು. ಸೊ ಫೈನಲಿ ಏಪ್ರಿಲ್ 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕರ್ನಾಟಕದ ಗಂಡು ಮೆಟ್ಟಿನ ಕಲೆ, ಒಂದು ಕಲ್ಚರ್. ಬನ್ನಿ ಎಲ್ಲರೂ ಸೇರಿ ಇದನ್ನು ಕರ್ನಾಟಕದಿಂದ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸೋಣ, ಯಕ್ಷಗಾನವನ್ನು ವಿಶ್ವಗಾನ ಮಾಡೋಣ ಅಂತ ನಮ್ಮ ತಂಡದ ಪ್ರಯತ್ನ. ನಿಮ್ಮ ಮುಂದೆ ಬರ್ತೀವಿ. ನೀವು ಯಾವಾಗಲೂ ಹೆಗಲು ಕೊಡ್ತೀರಂತ ನಮಗೆ ನಂಬಿಕೆ ಇದೆ. ನನ್ನ ಎಲ್ಲ ಹಿಂದಿನ 5 ಸಿನಿಮಾಗಳಿಗೂ ನೀವು ಕೊಟ್ಟಂಥ ಸಪೋರ್ಟು, ಕನ್ನಡ ಚಿತ್ರರಂಗಕ್ಕೆ ನೀವೆಲ್ಲ ಕೊಟ್ಟಂಥ ಸಪೋರ್ಟು, ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಮ್ಮ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಆಸೆ. ಬನ್ನಿ ಎಲ್ಲರೂ ಸೇರಿ ಹೆಗಲಾಗೋಣ, ಈ ರಥವನ್ನು ಎಳೆದು ಇಡೀ ಪ್ರಪಂಚಕ್ಕೆ ತೋರಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಹೊಂಬಾಳೆ ಪ್ರೊಡಕ್ಷನ್ಸ್ ಬಗ್ಗೆ ಹೇಳೋದಾದರೆ, ಹೊಂಬಾಳೆ ಅವರು ತೊಗೊಂಡು ಮಾಡಿರುವಂಥ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಇದ್ರ ಬಗ್ಗೆ ಹೊಂಬಾಳೆ ಪ್ರೊಡಕ್ಷನ್ಸ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಖಂಡಿತ. ಯಾಕಂದರೆ ಒಂದು ನನ್ನ ಶಕ್ತಿ ಮೀರಿದ ಪ್ರಯತ್ನದ ಸಿನಿಮಾ, ಬಜೆಟ್ ಆಗಿರಲಿ ಎಲ್ಲದರಲ್ಲೂ ನಾವು ನಾರ್ಮಲಾಗಿ ಮಾಡುವಂಥ ಸಿನಿಮಾಗಳ ಬಜೆಟನ್ನು ಮೀರಿ, ನಮ್ಮ ಕೈ ಮೀರಿ ಅದಕ್ಕೆ ಏನು ಬೇಕೋ ಯಕ್ಷಗಾನ ಅದನ್ನು ತಗೊಂಡಿದೆ. ಅಂದರೆ ಆ ಮಟ್ಟದ ಎಫರ್ಟನ್ನೆಲ್ಲ ಹಾಕಿದ್ದೀವಿ. ಇದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸ್ಬೇಕು ಅಂತ ಅಂದವಾಗ ನನಗೆ ಕಂಡಿದ್ದು ಹೊಂಬಾಳೆ ಸಂಸ್ಥೆ. ನಮ್ಮವರ ಒಡನಾಟ ಕೆಲವು ವರ್ಷಗಳಿಂದ ಇರೋದರಿಂದ ವಿಜಯ್ ಸರ್ನ ಹೋಗಿ ಅಪ್ರೋಚ್ ಆದವಾಗ ಅವರು ಖಂಡಿತ 2 ಮಾತಾಡದೆ ಇಮಿಡಿಯೇಟಾಗಿ ಒಪ್ಕೊಂಡು ಖಂಡಿತ ಮಾಡಿ, ನಾನು ಇದ್ದೀವಿ ಜೊತೆಗೆ ಅಂತ ಹೇಳಿ ಹೊಂಬಾಳೆ ಪ್ರೆಸೆಂಟ್ಸಲ್ಲಿ ಅವರ ಡಿಸ್ಟ್ರಿಬ್ಯೂಷನಲ್ಲಿ ಈ ಸಿನಿಮಾ ಬರ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ಅವರ ಸಪೋರ್ಟಿಗೆ ಒಂದು ಸಿನಿಮಾ ಅನ್ನೋದಕ್ಕಿಂತ ಒಂದು ಯಕ್ಷಗಾನ ಏನು ನಮ್ಮ ಸಂಸ್ಕೃತಿಗೆ ಅವ್ರು ಕೊಟ್ಟಂಥ ಸಾಥು, ನಾನು ಇದ್ದೀನಿ ಜೊತೆಗೆ ಅಂತ ಹೇಳಿದ ರೀತಿ, ಇದೆಲ್ಲವೂ ಯಕ್ಷಗಾನವೇ ಅವರಿಗೆ ಮನಸ್ಸು ಕೊಟ್ಟು ಇದಕ್ಕೆ ಬರಲಿಕ್ಕೆ ಸಾಧ್ಯತೆ ಆಯಿತು ಅಂತ ಅಂದ್ಕೊತೀನಿ. ಅದ್ರ ಜೊತೆಗೆ ನಮ್ಮ ನಿರ್ಮಾಪಕರು, ನಮ್ಮ NS ರಾಜ್ಕುಮಾರ್ ಸರ್ ಅವರು ಎಲ್ಲೂ ನಮ್ಮನ್ನು ಬಿಟ್ಕೊಡದೆ ಆ ಕಾಲಕ್ಕೆ ಏನೇನು ಬೇಕೋ ಅದನ್ನ ಸವಲತ್ತುಗಳನ್ನು ಕೊಡ್ತಾ, ನಮ್ಮ ಕೋ ಪ್ರೊಡ್ಯೂಸರ್ಸು ಅನಿಲ್ ಅವರು, ಅದಾದಮೇಲೆ ಅನೂಪ್ ಅವರು, ನನ್ನ ಮಿಸ್ಸಸ್ಸು ಗೀತಾ ರವಿ ಬಸರವರು, ಹಾಗೆ ದಿನಕರ್ ಅವರು, ಎಲ್ಲರೂ ಆಯಾ ಕಾಲಕ್ಕೆ ಏನೇನು ಬೇಕು ಸವಲತ್ತುಗಳನ್ನು ನಾನು ಹೆಜ್ಜೆಗೆ ಹೊರಟಾವಾಗ ಅನಿಲ್ ಅವರು ಆ್ಯಕ್ಚುಲಿ ಮೂಲತಃ US ನವರು, ಅಂದರೆ ಇಲ್ಲಿನವರು ಅಲ್ಲಿ ಸೆಟ್ಲ್ ಆದವರು. ಈ ಥರ ಒಂದು ಟಾಪಿಕ್ ಇದೆ, ನಮ್ಮ ಜೊತೆಗೆ ಬನ್ನಿ ಸೇರಿ ಅಂತ ಹೇಳಿದವಾಗ ಹಿಂದೆ ಮುಂದೆ ಮಾತಾಡದೆ ನಾನಿದ್ದೀನಿ ಅಣ್ಣ ನಿಮ್ಮ ಜೊತೆಗೆ ಅಂತ ಹೇಳಿದವರು. ದಿನಕರ್ ಆಗಿರಲಿ, ಎಲ್ಲರೂ ಪ್ರತಿಯೊಬ್ಬರು, ಅನೂಪ್ ಅವರಾಗಿರಲಿ, ಎಲ್ಲ ಥರದ ಸಪೋರ್ಟಲ್ಲಿ ಅದು ನನಗೆ ಅದಾಗೆ ಎಲ್ಲ ಕೂಡ್ಕೊಂಬಂದಿದೆ ಅಂತ ಅನ್ಕೊತೀನಿ ನಾನು. ಅಂದರೆ ಯಕ್ಷಗಾನವೇ ಇವ್ರನ್ನ ಹಾಕೋ, ನೀನು ಇವ್ರು ಬರ್ತಾರೆ, ಇವ್ರನ್ನ ಸೇರಿಸ್ಕೊ ಅಂತ. ಇದೆಲ್ಲವೂ ನನ್ನಿಂದ ಆಯ್ತು ಅನ್ನೋದಕ್ಕಿಂತ ಇದರಲ್ಲಿ ನಾನೊಬ್ಬ ಪಾಲುದಾರ ಆದ್ನಲ್ಲ ಅಂತ ನನಗೆ ಸಂತೋಷ ಇದೆ. ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ಆ ನಂಬಿಕೆ ನನಗಿದೆ. ಹೌದು ಸರ್, ಹೊಂಬಾಳೆ ಅವ್ರು ನಿಮ್ಮ ಮೇಲಿಟ್ಟಂಥ ನಂಬಿಕೆಗೆ ನೀವು ಕೂಡ ಮೋಸ ಮಾಡಿ ನಾವು ನೋಡಿದ್ವಿ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಫಿಲಮನ್ನು ತೆಗೆದಿದ್ದೀರಾ. ಥ್ಯಾಂಕ್ ಯು ಸರ್. ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ಇದೇ ಏಪ್ರಿಲ್ 18ನೇ ತಾರೀಕು ಸಿನಿಮಾವನ್ನು ನೋಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಾಗಿತ್ತು ರವಿ ಬಸ್ರೂರ್ ಸರ್ ಅವ್ರ ಮಾತು. ನೀವು ಕೂಡ ಏಪ್ರಿಲ್ 18ನೇ ತಾರೀಕು ವೀರ ಚಂದ್ರಹಾಸ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೋಗಿ ಥಿಯೇಟರಿಗೆ ಹೋಗಿ ಈ ಸಿನಿಮಾವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಪ್ರಜಾಧ್ವನಿ ವಿಶೇಷ.